ಎಲ್ಲಾರ್ಗು ನಮಸ್ಕಾರ. ನಾನ್ ದಿಲಾನಿ. ಫಸ್ಟ್ ದೃಷ್ಟಿ ತೆಗಿಬೇಕು, ಎಷ್ಟು ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದೀನಲ್ಲ. ಬಟ್ ಇನ್ಮೇಲಿಂದ ಬೇಜಾನ್ ಟೈಮ್ ಇದೆ, ಸೊ ಡೈಲಿ ವ್ಲಾಗ್ ಅಂತೂ ಮಿಸ್ ಆಗಲ್ಲ. ನನ್ನ ಲೈಫಲ್ಲಿ ಒಂದು ವಿಷಯ ಒಳ್ಳೇದಾಗಿರ್ಲಿ ಇಲ್ಲ ಕೆಟ್ಟದಾಗಿರ್ಲಿ, ಅದರಿಂದ ಕನ್ಫ್ಯೂಷನ್ ಆಗಿರ್ಲಿ ಇಲ್ಲ ಕ್ಲಾರಿಟಿ ಬೇಕಾಗಿರ್ಲಿ, ನನಗೆ ಯೋಚನೆ ಬರೋದು ಒಂದೇ ಅಮ್ಮ. ಅವ್ರನ್ನ ನೋಡಕ್ಕೆ ಇವತ್ತು ಹೋಗ್ತಾ ಇರೋದು. ಬೆಳಗ್ಗೆ ಎದ್ದು ರೆಡಿಯಾಗಿ ಬಸ್ ಸ್ಟಾಪಿಗೆ ಬರೋ ಅಷ್ಟೊತ್ತಿಗೆ ಪ್ರಾಣ ಹೋಗುತ್ತೆ ಅನ್ಕೊಂಡಿದ್ದೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ನಾನ್ ವಿಂಟರ್ ಬೇಬಿ, ನನಗೆ ಬಿಸಿಲು ಬರಲ್ಲ. ನಮ್ಮ ಏರಿಯಾ ಬಸ್ಸಲ್ಲಿ ಯಾವತ್ತು ಸೀಟ್ ಸಿಗುತ್ತಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದ್ರಲ್ಲಿ ಕಾಲ್ ಬೇರೆ ತುಳಿತಾರೆ. ಸ್ವಲ್ಪ ಪೇಷನ್ಸ್ ಇದ್ರೆ ಸಾಕು, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ಒಳ್ಳೆ ಕರ್ಮ ಮಾಡಿರೋರ್ಗೆ ಕರ್ಮ ಇಸ್ ನಾಟ್ ಅ ಬಿಚ್ ಅಂತ ಗೊತ್ತಾಗೇ ಆಗುತ್ತೆ. ಇದು ಗೊತ್ತಾಗೋದು ನನಗ್ ಸೀಟ್ ಸಿಕ್ತಾಗ, ಅದು ವಿಂಡೋ ಸೀಟ್ ಸಿಗ್ಬೇಕಾದ್ರೆ. ಇವತ್ವರೆಗೂ ಯಾವ ಹುಡ್ಗಾನು ನನ್ನ ಅಷ್ಟು ಕ್ಯೂರಿಯಾಸಿಟಿಯಿಂದ ನೋಡಿರಲ್ಲ, ನಮ್ ಪಕ್ಕದಲ್ಲಿ ಕುತ್ಕೊಂಡಿರೋ ಆಂಟಿ ನೋಡ್ದಂಗೆ. ಯಾರೇ ನೋಡ್ಲಿ ಬಿಡ್ಲಿ, ನಮಗಿಷ್ಟ ಇರೋದನ್ನ ನಾವು ಎಲ್ಲಾರ ಮುಂದೆ ಮಾಡೋ ಅಷ್ಟು ಧೈರ್ಯ ಬಂದಿದ್ರೆ ನಮಗ್ ಸಾಕು. ನನಗಂತೂ ಸಾಕಾಗ್ಬಿಟ್ಟೈತಪ್ಪ ಈ ಮಿಡಲ್ ಕ್ಲಾಸ್ ಲೈಫು, ಆವ್ರೇಜ್ ಆಗಿದ್ದಿ. ನಾವು ದೇವ್ರನ್ನ ನೋಡೋದಕ್ಕಿಂತ ಅವ್ರಿಗೆ ನಮ್ನ ನೋಡ್ಬೇಕು ಅಂತ ಇದ್ರೆ ಹೆಂಗ್ ಬೇಕಿದ್ರು ಕರೆಸ್ಕೊಂತಾರೆ. ನಾವೇ ವಿಚಿತ್ರವಾಗಿ ಆಡ್ತೀವಂದ್ರೆ ನಮ್ಮ ಬೆಂಗಳೂರು ವೆದರ್ ಇದ್ದಿದ್ದು ವಿಚಿತ್ರ. ಬೆಳಗ್ಗೆ ಸತ್ತೋಗೋ ಅಷ್ಟು ಬಿಸಿಲಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಸುರಿತಾ ಇರುತ್ತೆ ಮಳೆ. ಬಸ್ಸಲ್ಲಿ ಹಂಗೋ ಹಿಂಗೋ ಬಂದು ನ್ಯಾಷನಲ್ ಕಾಲೇಜ್ ಹತ್ರ ಇಳ್ದು ಅಲ್ಲಿಂದ ಆಟೋ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ನಾನಿವತ್ತು ಬಂದಿರೋ ಜಾಗ ಶ್ರೀ ಬಂಡೆ ಮಹಾಕಾಳಿ ಅಮ್ಮ ದೇವಸ್ಥಾನಕ್ಕೆ. ಒಬ್ಬೊಬ್ರು ಒಂದೊಂದ್ ಥರ ಹೇಳ್ತಾರೆ ಹೆಸರು, ಗೊತ್ತಾಯ್ತಲ್ಲ ನಾನು ಎಲ್ಲಿ ಬಂದಿದ್ದೀನಂತ. ಬಂದಿದ್ದೆ ಪೂಜೆ ಸಾಮಾನು ಇಸ್ಕೊಂಡು. ಒಳಗಡೆ ಏನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ನನಗೆ ಅವ್ರನ್ನ ನೋಡಿ ಬೇಡ್ಕೊಂಡು ಆಚೆ ಬಂದರೆ ಸಾಕು ಅಂತ ಅನಿಸಿತ್ತು. ಅಲ್ಲ, ನಮ್ಮನ್ನ ನೋಡಿ ಉರ್ಕೊಂಡು ಕಣ್ಣಿಡೋರು ಒಬ್ರ ಇಬ್ರ ಅಂತ ದರಿದ್ರದವರಿಂದ ನಮ್ಮ ಲೈಫಲ್ಲಿ ಬ್ಯಾಡ್ ವೈಬ್ಸ್ ಬರಬಾರ್ದು ಅಂತ ದೇವ್ರ ದರ್ಶನ ಆಗಿದ್ದೆ. ಫಸ್ಟ್ ಹೋಗಿ ದೃಷ್ಟಿ ತೆಗೆಸ್ಕೊಂಡ್ ಬಂದ್ಬಿಟ್ಟೆ. ಎಲ್ಲರೂ ನನ್ನ ಥರ ಇರಲ್ಲ, ಒಬ್ಬೊಬ್ಬರಿಗೆ ಈ ಕಣ್ಣೆಟ್ ಬೀಳುತ್ತೆ ದೃಷ್ಟಿ ತೆಗೆಸ್ಕೊಬೇಕು ಅನ್ನೋದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ನಾನು ಹೇಳ್ತೀನಿ, ನನ್ನ ಜೊತೆಗಿರೋ ಮನುಷ್ಯರನ್ನೇ ನಂಬಲ್ಲ, ಇನ್ನು ಅವರಿಂದ ದೃಷ್ಟಿ ಆಗ್ದಿರ ಇರುತ್ತೆ ಅನ್ನೋದು ನಂಬ್ತೀನಾ. ನಾನು ಯಾವ ವಿಷಯನೂ ಎಕ್ಸಾಜುರೇಟ್ ಮಾಡಿ ಹೇಳಲ್ಲ, ಬಟ್ ಈ ದೇವಸ್ಥಾನಕ್ಕೆ ಬಂದಿರೋರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ನೆಮ್ಮದಿ ಇದೆ ಇಲ್ಲಿ ಅಂತ. ಪಟ್ಟಂತ ಕಣ್ಮುಚ್ಕೊಂಡು ಏನಾದರೂ ಬೇಗ ಬೇಡ್ಕೊಳ್ಳಿ. ನೀವೇನು ಬೇಡ್ಕೊಂಡ್ರಿ ಅದರಿಂದ ನೀವು ಖುಷಿಯಾಗಿರ್ತೀರಾ ಅಂದರೆ ಅದು ಖಂಡಿತವಾಗ್ಲೂ ಆಗಲಿ ಅಂತ ನಾನು ಕೇಳ್ಕೊತೀನಿ. ನೋಡಿದ್ರೆ ಆ ದೇವಸ್ಥಾನದಿಂದ ಆಶೀರ್ವಾದ ಎಲ್ಲ ತರ್ತೀನಿ. ಅದೇ ಖುಷಿಗೆ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ದೇವರಿಂದ ಆಶೀರ್ವಾದ ತೊಗೊಂಡಿದ್ದಾಯಿತು, ಹೊಟ್ಟೆ ತುಂಬ ಪ್ರಸಾದ ತಿಂದಿದ್ದಾಯಿತು. ಇವಾಗ ಸೀದಾ ಮನೆಗೇನೆ. ಅಲ್ಲಿಂದ ಬರೋ ಮುಂಚೆ ದೇವರಿಗೆ ಮನ್ಸಾರೆ ಒಂದು ನಮಸ್ಕಾರ ಹಾಕಿ ತಿರ್ಗಾ ಬೇಗ ಬರ್ತೀನಿ ಅಂತ ಬೇಡ್ಕೊಂಡು ಬಂದ್ವಿ. ಬಟ್ ಅಜ್ಜಿ ತಾತ ನೋಡಿ ತುಂಬಾ ದಿನ ಆಗಿತ್ತು ಅಂತ ಸೀದಾ ಅಲ್ಲಿಗೋದೆ. ಅಜ್ಜಿ ತಾತ ಮನೆಗೆ ಹೋಗ್ತೀವಿ ಅಂದ್ರೇನೆ ಹೊಟ್ಟೆ ತುಂಬಾ ಊಟ. ಚಪಾತಿ ಟೀ ತಿಂದಿರೋರ್ಗ್ ಮಾತ್ರ ಅದೆಂಥ ಕಾಂಬಿನೇಷನ್ ಅಂತ ಗೊತ್ತು. ಇವರೆಷ್ಟು ಕ್ಯೂಟ್ ಆ್ಯಂಡ್ ಇನ್ನೋಸೆಂಟ್ ಅಂದರೆ, ಊಟ ಮಾಡಿದ್ದೆ ಟಿವಿಯಲ್ಲಿ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ ಪ್ಲೇ ಮಾಡಿದ್ರು ನಮ್ಮಮ್ಮ. ಇವ್ರಿಗೆ ಅದೇ ಖುಷಿ ನಾನು ಟಿವಿಯಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ. ಒಂದಿನ ಇಲ್ಲ ಇನ್ನೊಂದು ದಿನ ಟಿವಿಯಲ್ಲಿ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮಾತಾಡಿ ಸಮಾಧಾನ ಆದಮೇಲೆ ನಮ್ಮ ಮನೆಗೆ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬಂದ್ವಿ. ಫೋನ್ ಕ್ಲಾರಿಟಿ ಯಾಕೋ ಒಂಥರ ಚೆನ್ನಾಗಿಲ್ಲ, ಲೈಟಿಂಗ್ಸ್ ಇದ್ರೆ ಮಾತ್ರ ಬ್ರೈಟಾಗಿ ಕಾಣಿಸುತ್ತೆ. ನಾನು ದಿನ ಪೂರ್ತಿ ಕೆಲಸ ಮಾಡಿಬಿಟ್ಟು ಬಂದು ನನ್ನ ಬೆಡ್ಡಲ್ಲಿ ಮಲಗಿದ್ರು ನಂಗೆ ಅಷ್ಟು ನಿದ್ದೆ ಬರಲ್ಲ. ಈ BMTC ಬಸ್ಸಲ್ಲ ಗಾಳಿಗೂ ಗಾಡಿ ಗಡಗಡ ಅನ್ನೋದಕ್ಕೂ ಮತ್ತು ಕಾಲೇಜಲ್ಲಿ ಲಂಚ್ ಬ್ರೇಕ್ ಆಗಿದ ತಕ್ಷಣ ಒಂದು ಪೀರಿಯಡಲ್ಲಿ ಬರೋ ವರ್ಸ್ಟ್ ನಿದ್ದೆ ಇನ್ನೆಲ್ಲೂ ಬರಲ್ಲ. ಮತ್ತೆ ಹುಡುಗಿರಿಗೆ ಸಿನ್ಸಿಯರಾಗಿ ಕೇಳ್ತಾ ಇದ್ದೀನಿ, ಚೂಡಿದಾರ್ ಹಾಕೊಂಡಿರ್ಬೇಕಾದ್ರೆ ಯಾವ ಥರ ಸ್ವೆಟರ್ ಇಲ್ಲ ಜಾಕೆಟ್ ಹಾಕೊಂತೀರಾ? ಚಳಿ ನಂಗೆ, ಬಟ್ ಯಾವುದೇ ಜಾಕೆಟ್ ಇಲ್ಲ ಸ್ವೆಟ್ರು ಚೂಡಿದಾರಿಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಕ್ಯಾಪ್ಷನಲ್ಲಿ ಹೇಳೋದನ್ನ ಮಾತ್ರ ಮರಿಬೇಡಿ. ಅಷ್ಟೇ, ನನ್ನ ವಿಡಿಯೋ ಮುಗೀತಾ ಬಂತು. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೋಗೋ ಮುಂಚೆ ನಂಗೆ ಹೊಸ PR ಪ್ಯಾಕೇಜ್ ಬಂದಿದೆ ಫಸ್ಟ್ ಟೈಮ್. ಅದಲ್ಲಿ ಏನಿದೆ ಅಂತ ನಾಳೆ ಅನ್ಬಾಕ್ಸ್ ಮಾಡಿ ಅದನ್ನು ವ್ಲಾಗಲ್ಲಿ ಹಾಕ್ತೀನಿ. ನೀವು ಅದನ್ನ ಮಿಸ್ ಮಾಡ್ಕೊಬಾರ್ದು ಅಂತ ಅವಾಗ ಹೇಳೋದ್ನಲ್ಲ, ಸಬ್ಸ್ಕ್ರೈಬು ಮತ್ತು ಫಾಲೋ ಅದ್ರ ಜೊತೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನೀವು ನಾನು ಹಾಕೋ ವಿಡಿಯೋಸ್ ಯಾವುದು ಮಿಸ್ ಮಾಡಲ್ಲ. ತುಂಬ ದಿನ ಆದ್ಮೇಲೆ ಹೇಳ್ತಾ ಇದ್ದೀನಿ, ಬಟ್ ಹೇಳಲೇಬೇಕು. ಲೈಫಲ್ಲಿ ವೈಬ್ ತುಂಬ ಮುಖ್ಯ. ಅದನ್ನ ಹಾಳು ಮಾಡೋ ಅಂಥ ವ್ಯಕ್ತಿನೂ ಬೇಡ, ವಸ್ತುನೂ ಬೇಡ.